ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಪ್ರತಿ ಬಾರಿಯೂ ವಿಡಿಯೋ ಮಾಡಿದಾಗಲೂ ನಿಮ್ಮೆಲ್ಲರ ಕಮೆಂಟ್ ನೋಡಿದಾಗ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ. ಕಾರಣಷ್ಟೇ, ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ ನಿಮ್ಮೆಲ್ಲರ ಕಮೆಂಟ್ಗಳನ್ನು ನೋಡಿದಾಗ ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ನನಗೆ ಶಕ್ತಿ ಬರುತ್ತೆ. ಈ ವಿಷಯ ಹೇಳೋದು ಎಷ್ಟು ಸರಿನೋ ಅಥವಾ ತಪ್ಪು ನನಗೆ ಗೊತ್ತಿಲ್ಲ. ಆದರೆ ನಾ ಕಂಡಂಥ ನಿಜವಾದ ಒಂದು ನೈಜ ಘಟನೆಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೇನೆ ಬಂಧುಗಳೇ. ತುಂಬ ಜನ ಕೇಳ್ತೀರಾ, ನಮ್ಮವರಂದ್ರೆ ಯಾರು? ನಮ್ಮವರಿಗೆ ಬೆಲೆ ಕೊಟ್ಟಾಗ ಅಥವಾ ನಮ್ಮವರ ಭಾವನೆಗಳಿಗೆ ನಾವು ಪ್ರೀತಿ ಕೊಟ್ಟಾಗ ಅಥವಾ ನಮ್ಮವರನ್ನು ನಾವು ನಂಬಿದಾಗ ಕೊನೆ ತನಕ ನಮ್ಮ ಜೊತೆಗಿರ್ತಾರೆ ಅನ್ನೋ ಒಂದು ನಂಬಿಕೆ, ಆ ಒಂದು ಬಲವಾದ ನಂಬಿಕೆ ಇರುತ್ತಲ್ಲ, ಆ ನಂಬಿಕೆ ಅನ್ನೋದು ಮನುಷ್ಯನನ್ನು ನೆತ್ತರಕ್ಕಾಗುತ್ತೆ. ನನಗೆ ಒಬ್ಬರು ಪರಿಚಯದವರಿದ್ದಾರೆ. ಅವರ ಅಮ್ಮ ತೀರ್ಕೊಂಡ್ರು 1 ತಿಂಗಳ ಹಿಂದೆ. ಕೊನೆಯ ಕ್ಷಣದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಅವರೊಂದು ಹೊಸ ಮನೆ ಕಟ್ಟಿದ್ರು. ಹೊಸ ಮನೆ ಕಟ್ಟಿ 3 ತಿಂಗಳಾಗಿತ್ತು. ಅವರಮ್ಮ ತೀರ್ಕೊಂಡ್ರು. ಆಸ್ಪತ್ರೆಯಿಂದ ಅವರ ಪಾರ್ಥಿವ ಶರೀರ ಮನೆಗೆ ತೆಗೆದುಕೊಂಡು ಬರುವಾಗ ನಾನು ಕೇಳಿದೆ, ಇದ್ಯಾಕೆ ಹೊರಗಡೆ ಇಟ್ಟಿದ್ದೀರಾ? ಒಳಗಡೆ, ಯಾಕಂದರೆ ಆ ಸಂಸ್ಕಾರಗಳು, ಆ ಪದ್ಧತಿಗಳು ಇದೆ. ಮನೆ ಒಳಗೆ 1 ಗಂಟೆನೋ ಅಥವಾ ಅರ್ಧ ಗಂಟೆನೋ ಪಾರ್ಥಿವ ಶರೀರವನ್ನು ಇಟ್ಟು ಹೊರಗಡೆ ತರೋದು. ನಾನು ನೋಡ್ದಾಗಿಂದ ಅವರ ಆ ಬಾಡಿ ಅನ್ನೋದು ಹೊರಗಡೆನೇ ಇತ್ತು. ನಾನು ಕೇಳಿದೆ, ಯಾಕೆ ಒಳಗಡೆ ತಗೊಂಡೋಗಿಲ್ಲ? ಅದಕ್ಕೆ ಅವರು ಒಂದು ಮಾತು ಹೇಳಿದರು, ಮನೆ ಕಟ್ಟಿ ಇನ್ನೂ 3 ತಿಂಗಳಾಗಿಲ್ಲ, 3 ತಿಂಗಳು ಕಂಪ್ಲೀಟ್ ಆಗಿಲ್ಲ, 1 ವರ್ಷ ಕೂಡ ಆಗಿಲ್ಲ. 1 ವರ್ಷದೊಳಗೆ ಆ ಮನೆಯಲ್ಲಿ ಅಥವಾ ಹೊಸ ಮನೆಯಲ್ಲಿ ಯಾರಾದರೂ ಸತ್ತರೆ ಅವರ ಪಾರ್ಥಿವ ಶರೀರವನ್ನು ಮನೆ ಒಳಗೆ ತೆಗೆದುಕೊಂಡು ಹೋಗಬಾರ್ದು ಅಂದರು. ನನಗೊಂದಂತೂ ಸತ್ಯ, ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು ಬಂಧುಗಳೇ. ನಾವು ಯಾರನ್ನ ನಮ್ಮವರಂತ ಅಂದ್ಕೊಂಡಿರ್ತೀವಿ, ನಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತೀವಿ, ಅಂಥವರೇ ಜೀವನದಲ್ಲಿ ನಮ್ಮನ್ನು ನಾನು ಹೇಳಿರೋ ಕೆಲವು ಮಾತುಗಳು ನನಗೆ ಈಗಲೂ ನೆನಪಿಗೆ ಬಂತು. ನಾನು ಹೇಳಿರೋ ಮಾತುಗಳು ನನಗೆ ಸತ್ಯ ಅಂತು. ಬದುಕಿದ್ದಾಗ ಆತನ ಕೈಕೊಲುಕುವುದೇ ಪುಣ್ಯ ಎಂದು ಭಾವಿಸಿದ ಜನ ಆತ ಸತ್ತ ನಂತರ ಹೆಣ ಮುಟ್ಟಿದೆಯಂತ ಸ್ನಾನ ಮಾಡ್ತಾರಂತೆ. ಜೀವನ ಇಷ್ಟೇ, ಇದ್ದಷ್ಟು ದಿನ ಮರ್ಯಾದೆ ಕೊಡ್ತಾರೆ, ಸತ್ತ ನಂತರ ಹೆಣ ಅಂತ ಕರೀತಾರೆ. ಅದಕ್ಕೆ ಹೇಳೋದು, ಜೀವನದಲ್ಲಿ ಸ್ವಲ್ಪ ಆದರೂ ದಾನ ಧರ್ಮ ಇರಲಿ. ಯಾಕಂದ್ರೆ ಶವದ ಮೇಲೆ ಹೊದಿಸುವ ಬಟ್ಟೆಗೂ ಜೇಬಿರಲ್ಲ. ಎಷ್ಟು ಕೋಟಿ ಹಣವಿದ್ದರೇನ್ರಯ್ಯ, ದೇವರು ಕೊಟ್ಟಿರೋ ಆಯುಷ್ಯ ಮೀರಿ 1 ಕ್ಷಣ ಹೆಚ್ಚಿಗೆ ಬದುಕೋಕಾಗಲ್ಲ. ನಾನು ನನ್ನದೆನ್ನುವ ಅಹಂಕಾರ ಬೇಡ ಮನುಜ. ಎಷ್ಟು ಸತ್ಯವಾದ ಮಾತುಗಳಲ್ಲೋ ಸ್ವಾಮಿ. ಇದಕ್ಕಿಂತ ಹೆಚ್ಚಾಗಿ ಹೆತ್ತ ತಾಯಿಯ ಕೊನೆ ಕ್ಷಣದಲ್ಲೂ ಕೂಡ ಆ ತಾಯಿ ಕಷ್ಟಪಟ್ಟು ಕಟ್ಟಿದಂಥ ಮನೆ ಒಳಗೆ ಆಕೆಯ ಕೊನೆಯ ಕ್ಷಣದಲ್ಲಿ ಪಾರ್ಥಿವ ಶರೀರವನ್ನು ಒಳಗಡೆ ತೆಗೆದುಕೊಂಡು ಹೋಗಲಿಕ್ಕೆ ಮನೆಯವರು ಒಪ್ಪಿಲ್ಲ, ಅವ್ರ ಮನಸ್ಸು ಒಪ್ಪಿಲ್ಲ. ತಂದೆ ತಾಯಿ, ನನ್ನ ಮಗ, ನನ್ನ ಮಗಳು ನನ್ನ ಜೀವನದ ಕೊನೆ ತನಕ ಇರ್ತಾರೆ. ಅದೇ ಮಗ ಅಥವಾ ಅದೇ ಮಗಳು ತಾಯಿಯ ಗೊತ್ತಿಲ್ಲ ಬಂಧುಗಳೇ. ನಾನು ಪ್ರತಿ ಬಾರಿಯೂ ಹೇಳ್ತಾ ಇರ್ತೀನಿ, ಈ ಮಾನವೀಯತೆ ಎತ್ತ ಸಾಗ್ತಿದೆ. ಒಂದೊಂದು ಸತ್ಯ ಬಂಧುಗಳೇ. ನಾನು ನಿನ್ನೆ ಹೀಗೆ ಹೊರಗಡೆ ಹೋಗಿದ್ದೆ. ಹೊರಗಡೆ ಹೋಗುವಾಗ ಹತ್ತಿರದಲ್ಲಿರುವಂಥ, ನನ್ನ ಊರಿನ ಹತ್ತಿರದಲ್ಲಿರುವಂಥ ಒಂದು ಸ್ಮಶಾನವನ್ನು ನೋಡಿದೆ. ನಾನು ಪ್ರತಿ ಬಾರಿ ನೋಡ್ತಾ ಇರ್ತೀನಿ ಆ ಕಡೆ ಹೋಗುವಾಗ. ನಿನ್ನೆ ಒಂದು 10 ನಿಮಿಷ ಅಲ್ಲೇ ಗಾಡಿ ಸೈಡಿಗೆ ಹಾಕಿಬಿಟ್ಟು ಆ ರುದ್ರಭೂಮಿಯನ್ನು ನೋಡ್ತಿದ್ದೆ, ಸ್ಮಶಾನವನ್ನು ನೋಡ್ತಿದ್ದೆ. ಎಷ್ಟೊಂದು ಪ್ರಶಾಂತತೆ, ಎಷ್ಟೊಂದು ಮೌನ, ನಿಜವಾದ ನೆಮ್ಮದಿ ಈ ಸ್ಥಳದಲ್ಲಿದೆ ಅನಿಸಿಬಿಡ್ತು. ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಒಂದು ಮಾತುಗಳು ನೆನಪಿಗೆ ಬರ್ತಿದೆ ಬಂಧುಗಳೇ.
ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡ್ಕೊಂಡು ಬರ್ಬೇಕಂತೆ. ಅಲ್ಲಿ ನಾನು ತನ್ನದು ಎಂದವರು ಎಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿರೋರು ಕಾಣಸಿಗ್ತಾರೆ, ಇಲ್ಲ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗಿರೋರು ಕಾಣಸಿಗ್ತಾರೆ. ಅಲ್ಲಿ ಅಹಂಕಾರ ಇಲ್ಲ, ಅಲ್ಲಿ ಮೌನ ಒಂದೇ, ನಿಶಬ್ದ. ಒಂದೊಂದು ಸತ್ಯ ಬಂಧುಗಳೇ, ಜೀವನದ ಕೊನೆ ತನಕ ಆ ವ್ಯಕ್ತಿ ನಮ್ಮ ಜೊತೆಗಿರ್ತಾನೆ, ಈ ವ್ಯಕ್ತಿ ನಮ್ಮ ಜೊತೆಗಿರ್ತಾನೆ, ಎಲ್ಲ ಸುಳ್ಳು. ನಮಗ್ ನಾವೇ ಸತ್ಯ. ಜೀವನದ ಕೊನೆ ತನಕ ನಮಗ್ ನಾವೇ ಸತ್ಯ ಅನ್ನೋದು ಸತ್ಯ ಬಂಧುಗಳೇ. ಯಾರನ್ನು ನಂಬಿಕೊಂಡು ಜೀವನ ಸಾಗಿಸಬಾರ್ದು. ಇದ್ದಾಗ ಆತನ ಭಾವನೆಗಳಿಗೆ ಬೆಲೆ ಕೊಡದಂಥ ಜನಗಳು ಆತ ಸತ್ತ ನಂತರ ಆತನ ಶರೀರದ ಮುಂದೆ ನಿಂತು, ನಿನ್ನ ಕಷ್ಟಕ್ಕೆ ನಾನಾಗ್ತಿದ್ದೆ, ನಿನ್ನ ಭಾವನೆಗಳಿಗೆ ನಾನು ಬೆಲೆ ಕೊಡ್ತಿದ್ದೆ, ಅಯ್ಯೋ ಪುಣ್ಯಾತ್ಮ ಯಾಕೆ ಸತ್ತೋದೆ, ಯಾಕೆ ನನ್ನ ಬಿಟ್ಟೋದೆ ಅಂತ ಬಾಯಿ ಬಡ್ಕೊಂಡು ಅಳುವಂಥ ಜನಗಳ ಮಧ್ಯೆ ನಾವಿದ್ದೀವಿ. ಇದ್ದಾಗ ಒಂದು ಹೊತ್ತಿನ ಗಂಜಿ ಹಾಕಲು ಯೋಗ್ಯತೆ ಇಲ್ಲದವರು, ಕಷ್ಟದಲ್ಲಿದ್ದಾಗ ನಿನಗೆ ಸಹಾಯ ಮಾಡ್ತೀನಿ ಅಂತ ಮುಂದು ಬರದವರು, ಆತ ಸತ್ತ ನಂತರ ಆತನ ಶರೀರದ ಮುಂದೆ ನಿಂತ್ಕೊಂಡು ನಾಟಕ ಮಾಡ್ತಾರೆ. ನಾಟಕನೇ ನನ್ನ ಪ್ರಕಾರ. ಒಂದೊಂದು ಸತ್ಯ ಬಂಧುಗಳೇ, ಇದ್ದಾಗ ಯಾವುದೇ ವ್ಯಕ್ತಿಯಾಗಿರಲಿ ಆತನ ಭಾವನೆಗಳಿಗೆ ಬೆಲೆ ಕೊಡಬೇಕು. ಇಲ್ಲಿ ಯಾರು ನಮ್ಮವರು ತನ್ನವರು ಆತನಿಗೆ ಕಷ್ಟ ಬಂದಾಗ ನಾವು ಸಹಾಯ ಮಾಡಿಲ್ಲ ಅಂದರೆ, ಅಥವಾ 4 ಸಾಂತ್ವನದ ಮಾತುಗಳನ್ನು ನಾವು ಆಡಿಲ್ಲ ಅಂದರೆ ನಾವು ಬದುಕಿದ್ದಂತೂ ಸತ್ತಂತೆ ಬಂಧುಗಳೇ, ಬದುಕಿದ್ದು ಸತ್ತಂತೆ. ಯಾರ ಬಗ್ಗೆಯೂ ಕೂಡ ಕೆಟ್ಟದಾಗಿ ಮಾತನಾಡುವಂಥ ಅರ್ಹತೆ ನಮಗಿಲ್ಲ. ಯಾಕಂದರೆ ಯಾವುದೋ ವ್ಯಕ್ತಿಯ ಬಗ್ಗೆ ನಾವು ಮಾತಾಡೋ ಮುಂಚೆ ಯೋಚನೆ ಮಾಡಬೇಕು, ಆ ಕಷ್ಟ ಅಥವಾ ಆತ ಪಡ್ತಿರುವಂಥ ನೋವು ನಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಆದರೆ ಅದು ನರಕಕ್ಕಿಂತಲೂ ಕಷ್ಟ ಬಂಧುಗಳೇ, ನರಕ ಯಾತನೆ. ಯಾವುದೋ ವ್ಯಕ್ತಿ ಕಷ್ಟದಲ್ಲಿದ್ದಾಗ ಆತನ ಕಷ್ಟವನ್ನು ನೋಡಿಕೊಂಡು ನಾವು ನಕ್ಬಿಟ್ರೆ, ನಮ್ಮಂಥ ಸ್ವಾರ್ಥಿಗಳು, ನಮ್ಮಂಥ ಪಾಪಿಗಳು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹೌದು, ನಾವು ಅಂದ್ಕೊಂಡಿರ್ತೀವಿ ಈ ವ್ಯಕ್ತಿ ನಮ್ಮ ಜೀವನದ ಕೊನೆ ತನಕ ಇರ್ತಾನೆ. ನಾವು ಎಷ್ಟೋ ಬಾರಿ ಯೋಚನೆ ಮಾಡ್ತಾ ಇರ್ತೀವಿ, ನೋಡಿ ಈ ವ್ಯಕ್ತಿ ನನ್ನ ಜೊತೆಗಿರ್ತಾನೆ, ನನ್ನೆಲ್ಲ ಭಾವನೆಗಳನ್ನು, ಮನಸ್ಸಿಗೆ ದುಃಖ ಆದಾಗ ನನ್ನ ನೋವುಗಳನ್ನು ಹೇಳ್ಕೋಬೋದು ಅಂತ ಅಂದ್ಕೋತೀವಿ. ಆದರೆ ಅದೇ ವ್ಯಕ್ತಿ ನಮ್ಮ ಮನಸ್ಸಿನ ನೋವುಗಳಿಗೆ ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾರೆ. ಆ್ಯಂಡ್ ಒಂದೊಂದು ಸತ್ಯ ಬಂಧುಗಳೇ, ಇಲ್ಲಿ ಯಾರ ಭಾವನೆಗಳ ಜೊತೆ ಆಟ ಆಡಬಾರ್ದು. ಮೇಲಿರೋ ಭಗವಂತ ಕಣ್ಣು ತೆರೆದ್ರೆ ಅಥವಾ ಮೇಲಿರೋ ಭಗವಂತ ನಮ್ಮ ಭಾವನೆಗಳ ಜೊತೆ ಆಟ ಆಡಿದರೆ ನಮ್ಮ ಜೀವನ ಅಲ್ಲೇ ಕೊನೆಗೊಳ್ಳುತ್ತೆ. ಯಾರ ಭಾವನೆಗಳ ಜೊತೆ ಕೂಡ ಆಟ ಆಡಬಾರ್ದು. ಎಷ್ಟೋ ಸಲ ನಾನು ಅನ್ಕೋತೀನಿ, ನಮಗೆ ನಮ್ಮ ಮನಸ್ಸಿಗೆ ನೋವಾದರೆ ಅಥವಾ ನಮ್ಮ ಭಾವನೆಗಳಿಗೆ ನೋವಾದರೆ ಅದು ಭಾವನೆ, ನಿಜವಾದ ಭಾವನೆ, ಅದು ನೋವು. ಆದರೆ ಇನ್ನೊಬ್ಬರ ಭಾವನೆಗಳಿಗೆ ನೋವಾದಾಗ ಅದು ಆಟದ ಮೈದಾನ ಅಂತ ನಾವು ತಿಳ್ಕೊಬಿಡ್ತೀವಿ. ಈ ಪ್ರಪಂಚದಲ್ಲಿ ನನ್ನವರು ಅಂತ ಅಂದುಕೊಂಡವರು, ನಾವು ಯಾರನ್ನು ನಮ್ಮವರಂತ ಅಂದ್ಕೊಂಡಿರ್ತೀವಿ ಅಂಥವರಿಂದಲೇ ನಮ್ಮ ಜೀವನಕ್ಕೆ ತುಂಬ ನೋವಾಗ್ತದೆ. ಆ್ಯಂಡ್ ಒಂದೊಂದು ಸತ್ಯ, ಯಾರ ಮೇಲೂ ಕೂಡ ನಾವು ಡಿಪೆಂಡ್ ಆಗಿ ಬದುಕಬಾರ್ದು. ಈ ಭಗವಂತ ಇಲ್ಲಿ ಯಾರನ್ನೂ ವ್ಯರ್ಥವಾಗಿ ಸೃಷ್ಟಿಸಿಲ್ಲ. ಈ ಭೂಮಿ ಮೇಲೆ ನಮಗೆ ಜನ್ಮ ಸಿಕ್ಕಿದೆ ಅಂದಮೇಲೆ, ಈ ಭೂಮಿ ಮೇಲೆ ಅದ್ಭುತವಾದಂಥ ಜೀವನ ಸಿಕ್ಕಿದೆ ಅಂದಮೇಲೆ ಇಲ್ಲಿ ಏನಂತ ನಾವು ಸಾಧಿಸಿ ತೋರಿಸಬೇಕು. ತುಂಬ ಜನ ಕ್ಷುಲ್ಲಕ್ಷ ಕಾರಣಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೀರಾ, ಜೀವನನೇ ಮುಗೀತು ಅಂತ ಈ ಪ್ರಪಂಚವನ್ನು ಬಿಟ್ಟು ಹೋಗ್ತಿರ್ತೀರಾ. ನಾನು ಅವರಿಗೆ ಹೇಳೋದಿಷ್ಟೆ, ಯಾರೆಲ್ಲ ನನಗೆ ತೊಂದರೆ ಬಂತು, ಯಾರೆಲ್ಲ ನನ್ನ ಜೀವನ ಕಷ್ಟ ಆಯಿತು, ನಾನು ಅಂದ್ಕೊಂಡ ಹಾಗೆ ನನ್ನ ಜೀವನ ಸಾಗ್ತಿಲ್ಲ ಅಂದವರಿಗೆ ನಾನು ಹೇಳೋದಿಷ್ಟೆ, ಎಲ್ಲ ಸಮಸ್ಯೆಗಳಿಗೂ ಆತ್ಮಹತ್ಯೆ ಪರಿಹಾರ ಆಗೋದಾಗಿದ್ದರೆ ಈ ಭೂಮಿ ಮೇಲೆ ಯಾರೂ ಇರೋದಿಲ್ಲ ಇತ್ತು ಬಂಧುಗಳೇ. ನಾನು ನನ್ನ ತಾಯಿ ಜೊತೆ ಮೊನ್ನೆ ಊಟ ಮಾಡುವಾಗ ಒಂದು ಮಾತು ಹೇಳಿದೆ, ಈ ಪ್ರಪಂಚದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೂ ಆತ್ಮಹತ್ಯೆ ಅಮ್ಮ. ನನಗನ್ಸೋದು ಸಣ್ಣ ಸಣ್ಣ ವಿಚಾರಕ್ಕೂ ಅಥವಾ ನನ್ನ ಜೀವನದಲ್ಲಿ ಕಷ್ಟ ಬಂತು ಅಂತ ನಾವು ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ಜೀವನಕ್ಕೆ ಏನು ಬಂತು ಅರ್ಥ? ಈ ಭೂಮಿ ಮೇಲೆ ಎಲ್ಲದಕ್ಕೂ ಆತ್ಮಹತ್ಯೆ ಪರಿಹಾರವಾಗಿದ್ರೆ ಈ ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ ಇತ್ತು ಬಂಧುಗಳೇ.
ತುಂಬ ಸಲ ಅನಿಸುತ್ತೆ ಈ ಆತ್ಮಹತ್ಯೆ ಮಾಡ್ಕೊಂಡವರು ಅಥವಾ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದವ್ರಿಗೆ ಹೇಡಿಗಳು ಅಂತ ನಾನು ಹೇಳಬಲ್ಲೆ. ಒಂದಂತೂ ಸತ್ಯ ಬಂಧುಗಳೇ, ಈ ಕಷ್ಟ ಮನುಷ್ಯನಿಗೆ ಬರದೆ ಇನ್ನೇನು ಮರಗಿಡಕ್ಕೆ ಬರುತ್ತಾ ಏನು? 84 ಲಕ್ಷ ಜೀವರಾಶಿಗಳಲ್ಲಿ ದುಡಿದು ತಿನ್ನುವ ಜೀವಿ ಯಾವುದಾದ್ರೂ ಇದ್ರೆ ಅದು ಮನುಷ್ಯ ಮಾತ್ರ. ಆದರೆ ಮನುಷ್ಯನ ಹೊಟ್ಟೆ ಯಾವತ್ತೂ ತುಂಬಿಲ್ಲ. ಉಳಿದಂಥ ಜೀವರಾಶಿಗಳು ಖುಷಿಯಿಂದ ಇದ್ದಾವೆ. ಕಾರಣ ಇಷ್ಟೇ, ನಮಗೆ ನೆಮ್ಮದಿಲ್ಲ. ನಮಗೆ ಸ್ವಾರ್ಥನೇ ಮೈತುಂಬ ತುಂಬಿಕೊಂಡಿದೆ. ನಮಗೆ ಹಸುವೆ. ಯಾವುದಾದ್ರೂ ವ್ಯಕ್ತಿ ಬೆಳಿತಾನಂದ್ರೆ ಆತನ ಕಾಲೆಳೆಯೋದೇ ನಮ್ಮ ಜೀವನ. ಆ್ಯಂಡ್ ಒಂದೊಂದು ಸತ್ಯ ಬಂಧುಗಳೇ, ಯಾರ ಮನಸ್ಸನ್ನು ಕೂಡ ನಾವು ನೋಯಿಸಬಾರ್ದು. ಈ ಜೀವನದಲ್ಲಿ ಯಾರ ಮನಸ್ಸನ್ನು ಕೂಡ ನಾವು ನೋಯಿಸಬಾರ್ದು ಬಂಧುಗಳೇ. ಕಾರಣ ಇಷ್ಟೇ, ಆ ವ್ಯಕ್ತಿ ದೇವರ ಮುಂದೆ ಕಣ್ಣೀರು ಹಾಕ್ಕೊಂಡು ಅತ್ತರೆ ನನ್ನ ಜೀವನ ಹೀಗಾಯಿತು, ನಾನು ಅಂದ್ಕೊಂಡವರು ನನ್ನ ಭಾವನೆಗಳಿಗೆ ಮೋಸ ಮಾಡಿದರು, ಆ ಕಣ್ಣೀರಿನ ಕರೆಯನ್ನು ಭಗವಂತ ನೋಡ್ತಾನೆ ಬಂಧುಗಳೇ. ಅದಕ್ಕಿಂತ ಮಹಾಪಾಪ ಯಾವುದೂ ಇಲ್ಲ. ನಾವು ಆಡುವ ಮಾತುಗಳು ಒಂದಷ್ಟು ಜನರ ಬದುಕಿಗೆ ಪ್ರೇರಣೆ ಆಗಬೇಕು. ಅದು ಕೇಳಿದ್ದು ತಾನೇ ದೊಡ್ಡವರು, ಮಾತಾಡಿದರೆ ಹೋಯ್ತು, ಹೊಡೆದ್ರೆ ಹೋಯ್ತು ಅಂತ. ಮಾತಾಡುವ ಮುಂಚೆ 1000 ಸಲ ಯೋಚಿಸಬೇಕು. ಯಾರಿಗೊತ್ತು ಯಾವ ಹೃದಯ ನೋವಲಿದೆ ಎಂದು? ಅದೇನು ಕಣ್ಣಿಗೆ ಕಾಣ್ತದೆಯೇ? ಒಬ್ಬರ ಮನ ನೋಯಿಸಿ ಇನ್ನೊಬ್ಬರ ಮನೆ ಹಾಳು ಮಾಡಿ ದೇವರಿಗೆ ಕೈ ಮುಗಿದರೇನು ಬಂತು ಫಲ? ಅದಕ್ಕೆ ಹೇಳೋದು ಬಂಧುಗಳೇ, ಮಾತು ಬೆಳ್ಳಿ ಮೌನ ಬಂಗಾರ. ನಿಮ್ಮ ಮಾತುಗಳು ಇನ್ನೊಬ್ಬರ ಮನಸ್ಸನ್ನ ನೋಯಿಸದಂತಿರಲಿ ಅಷ್ಟೆ. ನಾವು ಎಷ್ಟು ಕಷ್ಟದಲ್ಲಿದ್ದೀವಿ, ನಮಗೆಷ್ಟು ದುಃಖ ಆಗಿದೆ, ಅದನ್ನೆಲ್ಲ ಪಕ್ಕಕ್ಕಿಟ್ಬಿಡಿ. ನಮಗೆ ಯಾರು ಎಷ್ಟು ಜನ ನೋಯಿಸಿದ್ದಾರೆ, ನಮ್ಮ ಭಾವನೆಗಳ ಜೊತೆ ಯಾರು ಆಟ ಆಡಿದ್ದಾರೆ, ನಮಗೆ ಬೇಕಾಗಿಲ್ಲ, ಬೇಡ. ಆದರೆ ನಾವು ಇನ್ನೊಬ್ಬರ ಭಾವನೆಗಳ ಜೊತೆ ಆಟ ಆಡಿದರೆ ಅವರಿಗೂ ನಮಗೂ ಏನು ಬಂತು ವ್ಯತ್ಯಾಸ? ಆ ನೋವು ನಮಗಾಗಿದೆ ಅಂದಮೇಲೆ, ಆ ಕಷ್ಟ ನಮಗೆ ಅನುಭವ ಇದೆ ಅಂದಮೇಲೆ ಆ ಕಷ್ಟವನ್ನು ಇನ್ನೊಬ್ಬರ ಮೇಲೆ ತೋರಿಸೋದೆಷ್ಟು ಸರಿ? ಒಂದೊಂದು ಸತ್ಯ, ನನಗೆ ಮಾನವೀಯತೆ ಎಲ್ಲೋಗಿದೆ, ಮಾನವೀಯತೆ ಎತ್ತ ಸಾಗ್ತಿದೆ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದರೆ ಬಹುಶಃ ಇಲ್ಲಿ ಈ ಸಂಚಿಕೆಗಳು ಸಾಕಾಗೋದಿಲ್ಲ ಅನಿಸುತ್ತೆ. ನಿಮ್ಮ ಕಮೆಂಟ್ಗಳನ್ನು ನೋಡಿದಾಗ ನನಗೆ ಇನ್ನಷ್ಟು ಸ್ಫೂರ್ತಿದಾಯಕ ಮಾತುಗಳನ್ನು ಆಡಬೇಕು ಅನಿಸುತ್ತೆ ಬಂಧುಗಳೇ. ನೊಂದಂಥ ಹೃದಯಕ್ಕೆ ಈ ಮಾತುಗಳು ಸಂಜೀವಿನಿ ಆಗುತ್ತೆ. ತಂದೆ ತಾಯಿಯ ಮೌಲ್ಯಗಳನ್ನು ತುಂಬ ಹೇಳ್ತೀನಿ. ವಿಚ್ಛೇದನ, ಡಿವೋರ್ಸ್ ಆಗಬಾರ್ದು ಅಂತ ಒಂದಷ್ಟು ಸಂಚಿಕೆಗಳಲ್ಲಿ ಪದೇ ಪದೇ ಸಾರಿ ಹೇಳ್ತೀನಿ. ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಮಕ್ಕಳಿಗೆ ಅತಿಯಾದ ಪ್ರೀತಿ ತೋರಿಸಬೇಡಿ. ಅತಿಯಾದ ಪ್ರೀತಿ ಕೆಲವೊಮ್ಮೆ ಅನಾಹುತವಾಗುತ್ತೆ. ಮಕ್ಕಳ ಕೈಗೆ ಮೊಬೈಲ್ ಕೊಡಬೇಡಿ, ಮಕ್ಕಳ ಕೈಗೆ ಪುಸ್ತಕ ಕೊಡಿ ಅಂತ ಹೇಳ್ತೀನಿ. ನಿಮ್ಮ ಜೀವನದಲ್ಲಿ ಯಾರೂ ಇಲ್ಲದಿದ್ದಾಗ ನನ್ನ ಮಾತುಗಳನ್ನು ಕೇಳಿ ಅಂತೀನಿ. ಮನಸ್ಸಿಗೆ ನೋವಾದಾಗ ನನ್ನ ಮಾತುಗಳನ್ನು ಕೇಳಿ ನಿಮ್ಮ ಮನಸ್ಸಿನ ನೋವನ್ನು ಸರಿ ಮಾಡಿಕೊಳ್ಳಿ ಅಂತೀನಿ. ನಾನು ಮೊನ್ನೆ ಒಂದು ಕಮೆಂಟನ್ನು ನೋಡಿದೆ. ನನ್ನ ಜೀವನ ಮುಗೀತು ಸರ್, ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಡಿಸೈಡ್ ಮಾಡಿದ್ದೆ, ಆದರೆ ನಿಮ್ಮ ಈ ಮಾತುಗಳನ್ನು ಕೇಳಿ ನಾನು ಆ ನಿರ್ಧಾರವನ್ನು ವಾಪಸ್ ತೆಗೆದುಕೊಳ್ತಿದ್ದೀನಿ ಸರ್. ನಾನು ಹೇಳೋದಿಷ್ಟೇ, ನನ್ನ ಮಾತುಗಳಿಂದ ಲಕ್ಷಾಂತರ ಹೃದಯಗಳು, 1000 ಹೃದಯಗಳು ಬದಲಾಗ್ತಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಈ ಮಾತುಗಳಿಂದ ಒಂದಷ್ಟು ಹೃದಯಗಳು ಬದಲಾದರೆ ನನಗಷ್ಟೇ ಸಾಕು. ನನ್ನ ಮಾತುಗಳು ಸಂಜೀವಿನಿ ಆದರೆ ನಾನು ರಾತ್ರಿ ಮಲಗುವಾಗ ನಾನು ಪ್ರತಿ ಬಾರಿ ಒಂದು ಮಾತು ಹೇಳ್ತಾ ಇರ್ತೀನಿ. ಮನುಷ್ಯನಿಗೆ ಊಟ ಮಾಡುವಾಗ, ತುತ್ತನ್ನು ತಿನ್ನುವಾಗ ಈ ತುತ್ತನ್ನು ಯಾರಿಂದಲೂ ಕಸಿದು ತಿಂದಿಲ್ಲ ಎನ್ನುವ ಖಾತರಿದ್ರೆ, ರಾತ್ರಿ ಮಲಗುವಾಗ ತಲೆದಿಂಬಿಗೆ ತಲೆ ಕೊಡುವಾಗ ಅದ್ಭುತವಾದ ನಿದ್ದೆ ಬಂದರೆ, ಯಾರ ನೆಮ್ಮದಿಯನ್ನು ಹಾಳು ಮಾಡಿಕೊಂಡು ನಾನು ಮಲಗ್ತಿಲ್ಲ ಅನ್ನೋ ಒಂದು ನೆಮ್ಮದಿ ಇದ್ರೆ ಆ ಜೀವನ ಸಾರ್ಥಕ ಬಂಧುಗಳೇ, ಆ ಜೀವನ ಸಾರ್ಥಕ. ಯಾರ ಮನಸ್ಸನ್ನು ನೋಯಿಸುವಂಥ ಮಾತುಗಳನ್ನು ನಾನು ಆಡ್ತಿಲ್ಲ, ಯಾರ ಭಾವನೆಗಳ ಜೊತೆ ಆಟ ಆಡುವಂಥ ಮಾತುಗಳನ್ನು ನಾನು ಹೇಳ್ತಾ ಇಲ್ಲ, ದ್ವೇಷ ತುಂಬುವ ಸಾಲುಗಳನ್ನು ನಿಮ್ಮ ಹತ್ತಿರ ಹೇಳ್ತಿಲ್ಲ. ನಾನು ಹೇಳೋದಿಷ್ಟೇ, ಒಬ್ಬರ ಭಾವನೆಗಳಿಗೆ ಪ್ರೀತಿ ಕೊಡಿ. ಆ ಪ್ರೀತಿ ಸಿಕ್ಕಿದಾಗ ಅವರನ್ನು ಪ್ರೀತಿಸಿ, ಆ ಪ್ರೀತಿ ಸಿಗದಿದ್ದಾಗ ನಿಮ್ಮ ಪಾಡಿಗೆ ನೀವಿರಿ, ಅವರನ್ನು ದ್ವೇಷಿಸದಿರಿ. ಕಾರಣ ಇಷ್ಟೇ, ದ್ವೇಷ ತುಂಬಿದ ಹೃದಯದಲ್ಲಿ, ದ್ವೇಷ ತುಂಬಿದ ದೇಹದಲ್ಲಿ, ದ್ವೇಷ ತುಂಬಿದ ಮನಸ್ಸಿನಲ್ಲಿ ಭಗವಂತ ನೆಲೆಸೋದಿಲ್ಲ.
ಯಾವಾಗಲೂ ನಗ್ತಾ ಇರಿ, ಖುಷಿಯನ್ನು ಹಂಚಿ. ಮನದಲ್ಲಿ 1000 ನೋವಿದ್ರೂ ಕೂಡ ಇನ್ನೊಬ್ಬರ ಭಾವನೆಗಳಿಗೆ ಪ್ರೀತಿ ತೋರಿಸಿ ಅಷ್ಟೆ. ನಾನು ಜೀವನದಲ್ಲಿ ಹೇಳ್ತಾ ಇರ್ತೀನಿ, ಪ್ರತಿ ಬಾರಿಯೂ ನಗ್ತಾ ಇರಿ ಬಂಧುಗಳೇ. ಎಷ್ಟೇ ಕಷ್ಟ ಬಂದರೂ ಕೂಡ 1000 ಕಷ್ಟಗಳು ಬರಲಿ, ಆ ಕಷ್ಟ ಒಂದ್ಸಲ ಹೇಳುತ್ತಂತೆ, ಈ ವ್ಯಕ್ತಿಗೆ ನಾನು ಎಷ್ಟೇ ಕಷ್ಟ ಕೊಟ್ಟರು ಕೂಡ ಈ ವ್ಯಕ್ತಿ ಎಷ್ಟು ಅದ್ಭುತವಾಗಿ ನಗ್ತಾ ಇದ್ದಾನೆ ಅಂತ. ದೇವ್ರ ಹತ್ರ ಹೇಳಬೇಡಿ ನನಗೆ ಸಮಸ್ಯೆಗಳು ಬಂದಿದೆ, ನಾನು ಏನು ಮಾಡಲಿ ಅಂತ. ಸಮಸ್ಯೆಗಳಿಗೆ ಹೇಳಿ ನನ್ನ ಬಳಿ ದೇವರಿದ್ದಾನೆ ಎಂದು. ಭಗವಂತನ ನಂಬಿ ಮಾಡೋ ಕೆಲಸದಲ್ಲೂ ಕೂಡ ಭಗವಂತನನ್ನು ಪ್ರೀತಿಸಿ. ಯಾವುದಾದ್ರೂ ನಮಗೆ ಒಳ್ಳೇದಾಯ್ತು ಅಂತ ಭಗವಂತನಿದ್ದಾನೆ ಅನ್ನೋದು, ನಮಗೆ ಕಷ್ಟ ಕೊಟ್ಟರು ಕೂಡ ದೇವರೇ ಇಲ್ಲ ಅಂತ ಹೇಳುವಂಥ ವ್ಯಕ್ತಿತ್ವಗಳು ನಾವು. ಒಂದೊಂದು ಸತ್ಯ, ನಾವಾಡೋ ಮಾತುಗಳು ಒಂದಷ್ಟು ಹೃದಯಗಳಿಗೆ ಪ್ರೀತಿ ತುಂಬಬೇಕು. ಇಂತಹ 1000 ಮಾತುಗಳನ್ನು ಆಡ್ತೀನಿ. ಕಮೆಂಟಲ್ಲಿ ನಿಮ್ಮೆಲ್ಲರ ಊರುಗಳನ್ನು ನೋಡಿದಾಗ ಉಡುಪಿ, ಕುಂದಾಪುರ, ಮಂಗಳೂರು, ಬೆಂಗಳೂರು, ರಾಯಚೂರು, ಗದಗ, ಬಾಗಲಕೋಟೆ, ಹುಬ್ಬಳ್ಳಿ, ಕಲಬುರಗಿ, ಇಂತಹ ಊರುಗಳನ್ನು ನೋಡಿದಾಗ ನನ್ನ ಮಾತುಗಳು ಇಷ್ಟು ಜನರಿಗೆ ತಲುಪ್ತಿದೆಯಾ? ದುಬೈನಿಂದ ನೋಡಿದವರು ಇದ್ದಾರೆ, ಮುಂಬೈ, ಕೇರಳ, ಗೋವಾ, ಮುಂಬೈ ಎಲ್ಲ ಕಡೆಯೂ ಕೂಡ ಈ ಮಾತುಗಳು ಜನರು ಇಷ್ಟಪಡ್ತಿದ್ದಾರೆ ಅಂದಾಗ, ಅರೆ ನನಗೊಂದು ತೃಪ್ತಿ ಇದೆ, ನನಗೊಂದು ಆತ್ಮ ಸಂತೃಪ್ತಿ ಇದೆ, ನನ್ನ ಮಾತುಗಳು ಒಂದಿಷ್ಟು ಜನರ ಹೃದಯಗಳನ್ನು ಗೆಲ್ಲುತ್ತಿದೆ ಅಂದಾಗ ನನಗಷ್ಟೇ ಸಾಕು. ಇಂತಹ ಒಂದಲ್ಲ, ಇಂತಹ 1000 ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ನೀವು ನನಗೆ ಶಕ್ತಿ ತುಂಬಿದಂತಾಗುತ್ತೆ. ಅದಕ್ಕೆ ನಾನು ಹೇಳೋದು, ಯಾರಾದರೂ ವೀಡಿಯೋಸ್ಗಳನ್ನು ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ ಅಂತ. ಕಾರಣ ಇಷ್ಟೇ ಬಂಧುಗಳೇ, ನೀವು ವಿಡಿಯೋ ಕೊನೆ ತನಕ ನೋಡಿದಾಗ ಯಾರೆಲ್ಲ ಲೈಕ್ಗಳನ್ನು, ಮೆಚ್ಚುಗೆಗಳನ್ನು ಸೂಚಿಸ್ತೀರಾ, ನನಗೆ ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ಈ ಲೈಕ್ ಶಕ್ತಿ ಬಂದಂತಾಗುತ್ತೆ. ಕೇಳೋದು ನನ್ನ ಧರ್ಮ, ಪಾಲಿಸೋದು ತಮ್ಮಗಳು ಬಿಟ್ಟು. ನಿಮ್ಮ ಮನಸ್ಸಿಗೆ ನೋವಾದಾಗ ಕಮೆಂಟ್ ಬಾಕ್ಸ್ ಇದೆ, ಮುಂದಿನ ವಿಡಿಯೋ ಯಾವುದಿರಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಕಾರಣ ಇಷ್ಟೇ, ನಿಮ್ಮೆಲ್ಲರ ಕಮೆಂಟ್ಗಳಿಗೂ ಕೂಡ ನಾನು ಖಂಡಿತವಾಗಿಯೂ ಉತ್ತರ ಕೊಟ್ಟೇ ಕೊಡ್ತೀನಿ. ಯಾರ ಕಮೆಂಟನ್ನು ಕೂಡ ಬಿಡಲ್ಲ. ಚಿಕ್ಕ ಕಮೆಂಟ್ ಇರಲಿ, ದೊಡ್ಡ ಕಮೆಂಟ್ ಇರಲಿ, ಆ ಕಮೆಂಟಿಗೆ ಉತ್ತರ ಕೊಡುವಂಥ ಜವಾಬ್ದಾರಿ ನನ್ನದು. ಕಾರಣ ಇಷ್ಟೇ, ನಿಮ್ಮ ಹತ್ರ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂದಮೇಲೆ ಆ ಕಮೆಂಟ್ಗೆ ಉತ್ತರ ಕೊಡಬೇಕಾಗಿರೋದು ನನ್ನ ಕರ್ತವ್ಯ ತಾನೆ. ಸೊ ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಯಾರ ಬಗ್ಗೆ ಯೋಚನೆ ಮಾಡಬೇಡಿ ಬಂಧುಗಳೇ. ಹೌದು, ನಮ್ಮ ಬಗ್ಗೆ ಯಾರಾದರೂ ಮಾತಾಡಿದಾಗ ಆ ವ್ಯಕ್ತಿ ಬಗ್ಗೆ ನಾವು ತಿರುಗಿಸಿ ಮಾತಾಡಬೇಕನ್ಸುತ್ತೆ. ಆದರೆ ನಮ್ಮ ತಾಳ್ಮೆಯನ್ನು ನಾವು ಕಳ್ಕೊಂಡು ಬದುಕಿದರೆ ಏನು ಬಂತು ಫಲ? ಊರ ಜನರಿಗೆ ಬುದ್ಧಿ ಹೇಳಿ ಅಥವಾ ಊರು ತುಂಬ ಬುದ್ಧಿ ಹೇಳಿ ನಾವೇ ಮಣ್ಣು ತಿನ್ನುವಂಥ ಕೆಲಸ ಮಾಡಿದರೆ ಈ ಬದುಕಿಗೆ ಏನು ಬಂತು ಅರ್ಥ? ಒಳ್ಳೆ ಮಾತುಗಳನ್ನಾಡಿ ನಮಗೆ ಯಾರು ಕೆಟ್ಟದನ್ನು ಹಾರೈಸ್ತಾರೋ ಅವರಿಗೂ ಕೂಡ ಒಳ್ಳೆಯದನ್ನು ಹಾರೈಸಿ. ಯಾರ ಬಗ್ಗೆಯೂ ಕೆಟ್ಟದಾಗಿ ಮಾತಾಡಬೇಡಿ. ಯಾರಿಗೊತ್ತು ಸ್ವಾಮಿ, ಈ ಕ್ಷಣ ಮಾತಾಡ್ತಿದ್ದೀವಿ, ಈ ಕ್ಷಣ ಆ ವ್ಯಕ್ತಿ ನಮ್ಮ ಜೊತೆಗಿರ್ತಾರೆ, ಮುಂದಿನ ಕ್ಷಣ ಏನಾಗುತ್ತೆ ಬಲ್ಲವರು ಯಾರು? ಎಷ್ಟೋ ಜನ ಹೇಳ್ತಾರೆ, ಸರ್ ನಾನು ಕೆಲವೊಂದು ವ್ಯಕ್ತಿಯನ್ನು ನನ್ನ ಜೀವನದಲ್ಲಿ ತುಂಬ ದ್ವೇಷಿಸಿಬಿಟ್ಟೆ ಸರ್. ಆ ವ್ಯಕ್ತಿ ಜೀವಂತವಿದ್ದಾಗ ಆತನ ಭಾವನೆಗಳಿಗೆ ನಾನು ಬೆಲೆ ಕೊಡಲಿಲ್ಲ. ಈಗ ಆ ವ್ಯಕ್ತಿ ನನ್ನ ಜೊತೆಗಿಲ್ಲ ಸರ್, ನಾನು ಬಿಟ್ಟು ಹೋಗ್ಬಿಟ್ಟ. ನನಗೆ ತುಂಬ ದುಃಖ ಆಗ್ತಿದೆ. ಆ ವ್ಯಕ್ತಿ ಸರಿ ಸರ್, ನಾನೇ ತಪ್ಪ ಅಂದಾಗ ನಾನು ಅದಕ್ಕೆ ಹೇಳೋದು, ಇದ್ದಾಗಲೇ ಯಾವುದೇ ವ್ಯಕ್ತಿ ಆಗಿರಲಿ ಬಂಧುಗಳೇ, ಯಾರಾದರೂ ಪ್ರೀತಿ ತೋರಿಸಿದಾಗ ನಾವು ಅಬ್ಬಬ್ಬ ಅಂದರೆ ಪ್ರೀತಿ ತೋರಿಸೋಣ, ಏನಾಗುತ್ತೆ ಹೇಳಿ? ಆ ವ್ಯಕ್ತಿ ಜೀವಂತವಿದ್ದಾಗಲೇ ಆತನ ಭಾವನೆಗಳಿಗೆ ಬೆಲೆ ಕೊಡಿ. ಹೋದ್ಮೇಲೆ ಹತ್ತರೇನು ಬಂತು ಫಲ? ಇದ್ದಾಗ ಕಡೆಗಣಿಸಿ, ಸತ್ತಾಗ ಹತ್ತರೆ ಏನು ಬಂತು ಫಲ ಅನ್ನೋ ಮಾತಿದೆ. ಅಷ್ಟೇ, ಪಾಲಿಸೋದು ಬೀಳೋದು ತಮ್ಮಗಳು ಬಿಟ್ಟಿದ್ದು, ಹೇಳೋದು ನನ್ನ ಕರ್ತವ್ಯ ಅಲ್ವಾ? ಸೊ ಮತ್ತೆ ಸಿಗ್ತೇನೆ. ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸೊ ಇನ್ನಷ್ಟು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ನಿಮ್ಮ ಲೈಕ್ ಕಮೆಂಟ್ ಅಷ್ಟೇ ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ತಾ, ಭಯಪಡಬೇಡಿ. ಜೀವನದಲ್ಲಿ ಏನೇ ಆದರೂ ಕೂಡ ಧೈರ್ಯದಿಂದಿರಿ, ಖುಷಿಯಾಗಿರಿ ಅಷ್ಟೇ. ರಾತ್ರಿ ಮಲಗುವಾಗ ನನ್ನ ಮಾತುಗಳನ್ನು ಪ್ರತಿನಿತ್ಯ ಕೇಳಿ. ಜೀವನದಲ್ಲಿ ನಿಮಗೆ ಜಿಗುಪ್ಸೆ ಬಂದಾಗ, ಜೀವನದಲ್ಲಿ ನೀವು ಕುಗ್ಗಿದಾಗ, ನಿಮ್ಮ ಭಾವನೆಗಳಿಗೆ ಯಾರು ಬೆಲೆ ಕೊಡದಿದ್ದಾಗ, ಜೀವನನೇ ಬೇಡ ಅನಿಸಿದಾಗ, ಮನಸ್ಸು ಕುಗ್ಗಿದಾಗ ಈ ಮಾತುಗಳನ್ನು ಕೇಳಿ. ಮನದ ನೋವಿಗೆ ಈ ಮಾತುಗಳೇ ಮದ್ದು. ಸಜ್ಜನ ಬಂಧುಗಳೇ, ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಂತ ಹೇಳ್ತಾ, ಇಂದಿನ ವಿಡಿಯೋ ನಿಮ್ಮ ಮನಸ್ಸು ತಲುಪಿದ್ರೆ, ನಿಮ್ಮ ಮನ ಮುಟ್ಟಿದ್ರೆ
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.